Hello students, this is the last video on orthographic projection, experiment number 8. Okay, almost all orthographic projection definition ಏನು ಬರ್ತೈತಿ, ಯಾವುದ್ರೆ ಒಂದು 3D ಪಾರ್ಟ್ಗೆ ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ಜನರೇಟ್ ಮಾಡಲಿಕ್ಕೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತೀವಿ ನಾವು. ಓಕೆ, ಈ ಎಕ್ಸ್ಪೆರಿಮೆಂಟ್ ನಂಬರ್ 8 ಅಕಾರ್ಡಿಂಗ್ ಟು ಪೊಸಿಷನ್ ಇದು ಯಾವ ಸೈಡ್ ವ್ಯೂ ಜನರೇಟ್ ಮಾಡ್ತೈತಿ. ಇಫ್ ದಿ ಅಬ್ಸರ್ವರ್ ಈಸ್ ಲುಕಿಂಗ್ ಫ್ರಮ್ ಹಿಯರ್, ಓಕೆ, ರೈಟ್ ಲೆಫ್ಟ್ ಸೈಡ್ ವ್ಯೂ ಜನರೇಟ್ ಆಗ್ತೈತಿ. ಈಗ ಇದು ಪಾರ್ಟ್ ಸಾಲಿಡ್ ಎಸ್ ಸಾಫ್ಟ್ವೇರ್ನಲ್ಲಿ ಹೆಂಗೆ ಕ್ರಿಯೇಟ್ ಮಾಡಬೇಕು ಅದು ನೋಡೋಣ. ಬಟ್ ಬಿಫೋರ್ ದ್ಯಾಟ್ ಒನ್, ನೀವು ನೋಡ್ತಿರೋರು ಎಲ್ಲ ಸ್ಟೂಡೆಂಟ್ಸ್ ಮತ್ತು ನಮ್ಮ ವ್ಯೂವರ್ಸ್ ಚಾನೆಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆಲ್ಮೋಸ್ಟ್ ಆಲ್ 90% viewers are not supporting the channel and not subscribing. So that's why please subscribe and share the video. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ನಾಲೆಜ್ನಲ್ಲಿ ಏನ್ರಿ ಇನ್ಕ್ರೀಸ್ ಆಗಿತ್ತಂದರೆ ನೀವು ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಸಾಲಿಡ್ ಪಾರ್ಟ್ ಓಪನ್ ಮಾಡ್ತೀನಿ. ನಾವು ಫಸ್ಟ್ ಕೆಳಗಿಂದ ಬೇಸ್ ರೆಡಿ ಮಾಡ್ತೀನಿ. This is 150, this height is 10 and side length is 70. Okay, another one, this is not only the one way which I am going to draw. Okay, ನೀವು ಹೆಂಗೆ ಪರ್ಫೆಕ್ಟ್ ಆಗ್ತೀರಿ ಹಂಗೆ ನೀವು ಇದ್ರಾಗ ಬೇರೆ ಬೇರೆ ವೇದಿಂದ ನೀವು ಈ ಎಕ್ಸ್ಪೆರಿಮೆಂಟ್ ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ ಓಕೆ ನಾವು ಈಗ ಕೆಳಗಿಂದು ಒಂದು ಬೇಸ್ ಪ್ಲೇಟ್ ರೆಡಿ ಮಾಡಾಕತ್ತೀನಿ. ದಿಸ್ ಇಸ್ 150 ಆ್ಯಂಡ್ ದಿಸ್ ಹೈಟ್ ಶುಡ್ ಬಿ 10 mm. ಓಕೆ, ರಿಟರ್ನ್ ಕೊಡ್ತೀನಿ. ಸೈಡ್ ಲೆಂತ್ ದೇ ಹ್ಯಾವ್ ಗಿವನ್ 70 mm as seen in the diagram, 70 mm. ಓಕೆ, ಸೈಡ್ ಲೆಂತ್ ಶುಡ್ ಬಿ 70 mm. ಓಕೆ, ನೀವು ಒಂದು ಸಲ ಈ ಸಾಲಿಡೈಸ್ ಸಾಫ್ಟ್ವೇರ್ನಲ್ಲಿ ಪರ್ಫೆಕ್ಟ್ ಆದಂದರೆ ನೀವು ಮಲ್ಟಿಪಲ್ ವೇಸ್ದಿಂದ ನೀವು ನಿಮ್ಮ ಪಾರ್ಟ್ ಕ್ರಿಯೇಟ್ ಮಾಡ್ಬೋದು. ನಾಟ್ ದಿಸ್ ಒನ್ ಈಸ್ ಓನ್ಲಿ ಒನ್. ಓಕೆ, ಬೇರೆ ಬೇರೆ ಥರ ನೀವು ಪಾರ್ಟ್ ಕ್ರಿಯೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲೇ ನೋಡಿ, ಈ ಪೊಸಿಷನ್ಗೆ ಒಂದು ಅಪ್ವರ್ಡ್ ಪ್ರೊಟ್ರೂಷನ್ ಐತಿ. ಇದು ಬ್ಲಾಕ್ ಸೈಜ್ ಏನೈತಿ 70 ಆ್ಯಂಡ್ 20 ಒಂದು ಬ್ಲಾಕ್ ಐತಿ ಈ ಪೊಸಿಷನ್ಗೆ, ವಿಚ್ ಮೀನ್ಸ್ ಅಪ್ಪರ್ ಕಾರ್ನರ್ದಿಂದ ಅಲ್ಲಿ ಒಂದು 70 ಮತ್ತು 20 ಒಂದು ಬ್ಲಾಕ್ ರೆಡಿ ಮಾಡ್ತೀನಿ. ಈ ಫೇಸ್ ಸೆಲೆಕ್ಟ್ ಮಾಡಿ, ಪ್ರೊಟ್ರೂಷನ್ ಈ ಫೇಸ್ ಸೆಲೆಕ್ಟ್ ಮಾಡಿ, ಇಲ್ಲಿಂದ ಒಂದು ಅದು ಬ್ಲಾಕ್ ಐತೆ 70 ಆ್ಯಂಡ್ 20, ಬಿಲೋ ಈಸ್ 20. ಓಕೆ, ಹೈಟ್ ಎಷ್ಟೈತಿ ನೋಡಿ, ಹೈಟ್ ಶುಡ್ ಬಿ 60. ರಿಟರ್ನ್ ಕೊಡ್ತೀನಿ, ಹೈಟ್ ಶುಡ್ ಬಿ 60. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಬ್ಲಾಕ್ ಐತೆ. ಓಕೆ, ದಿಸ್ ಲೆಂತ್ ಈಸ್ 10 mm ಆ್ಯಂಡ್ ದಿಸ್ ಲೆಂತ್ ಶುಡ್ ಬಿ 50. ವೈ ದಿಸ್ ಈಸ್ 70 ಆ್ಯಂಡ್ ದಿಸ್ 20 ಮೈನಸ್ ದಿಸ್ ವಿಲ್ ಬಿ 50 ಆ್ಯಂಡ್ 10 ಒಂದು ಬ್ಲಾಕ್ ಐತೆ. ನೀವು ಕೂಡಿಸಿ ಇದು ಎಲ್ ಶೇಪ್ ನೀವು ಡೈರೆಕ್ಟ್ ಪ್ರೊಟ್ರೂಷನ್ ಮಾಡ್ಬೋದು. ಎಲ್ ಶೇಪ್ ಡೈರೆಕ್ಟ್ ಪ್ರೊಟ್ರೂಷನ್ ನೀವು ಮಾಡ್ಬೋದು. ಬಟ್ ನಾನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಿ ತೋರಿಸಲಾಗುತ್ತೇನೆ. ಓಕೆ, ದಿಸ್ ಈಸ್ 10. ಓಕೆ, ರಿಟರ್ನ್ ದಿಸ್ ಹೈಟ್ ಶುಡ್ ಬಿ 60. ಓಕೆ, ಇದು ನೀವು ಎಲ್ ಶೇಪ್ ಡೈರೆಕ್ಟಾಗಿ ಮಾಡ್ಬೋದು, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾನು ತೋರಿಸಲಾಗುತ್ತೀನಿ. ನೆಕ್ಸ್ಟ್ ಏನಾದ್ರು ಉಳಿತು ಈಗ. ಓಕೆ, ಇದು ಒಂದು ಹೋಲ್ ನಾವು ಕಟ್ ಮಾಡಬೇಕು.
ಇದೊಂದು ಕಟ್ ಮಾಡಬೇಕು, ನೆಕ್ಸ್ಟ್ ಇದೊಂದು ಕಟ್ ಮಾಡಬೇಕು. ಓಕೆ, ಐ ವಿಲ್ ಗೋ ಇನ್ ದಿ ಕಟ್ಔಟ್ ಕಮಾಂಡ್ ಆ್ಯಂಡ್ ಸೆಲೆಕ್ಟ್ ದಿಸ್ ಫೇಸ್. ಓಕೆ, ಪೊಸಿಷನ್ ನೋಡಿ, ಸೆಂಟರ್ ಪೊಸಿಷನ್ ದೇ ಹ್ಯಾವ್ ಗಿವನ್ 20 ಫ್ರಮ್ ಅಪ್ವರ್ಡ್ ಲೈನ್, ಮ್ಯಾಗಿನ ಲೈನ್ದಿಂದ ಸೆಂಟ್ರ್ ಹೋಲ್ಗೆ 20 mm ಐತಿ. ಆ್ಯಂಡ್ ಈ ಸರ್ಕಲ್ ಏನೈತಿ ಸೆಂಟ್ರ್ ಪೊಸಿಷನ್ನಲ್ಲಿ ಐತಿ ಈ ಸ್ಕ್ವೇರ್ಗೆ. ಇಲ್ಲಿ ಒಂದು ಪಾಯಿಂಟ್ ನೀವು ನೆನಪಿಟ್ಕೋರಿ, ದೇ ಹ್ಯಾವ್ ಗಿವನ್ ಅಪ್ವರ್ಡ್ ಲೆಂತ್, ಮ್ಯಾಗಿಂದು ಲೆಂತ್ 70 ಕೊಟ್ಟಾನು. ಓಕೆ, ಈ 10 ಅದ್ರಾಗ ಮೈನಸ್ ಆದಂದರೆ 60, 70 - 10 60, ವಿಚ್ ಮೀನ್ಸ್ ಈ ಪಾಯಿಂಟ್ದಿಂದ ಈ ಪಾಯಿಂಟ್ ಅದು 60 ಐತಿ. 60 ಮೀನ್ಸ್ ದಿ ಹಾರಿಜಾಂಟಲ್ ಲೆಂತ್ ಶುಡ್ ಬಿ 30 ಆ್ಯಂಡ್ ವರ್ಟಿಕಲ್ ಲೆಂತ್ ಶುಡ್ ಬಿ 30 ಫಾರ್ ಸೆಂಟರ್ ಆಫ್ ದಿ ಪೊಸಿಷನ್. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಈ ಪಾಯಿಂಟ್ದಿಂದ ನನಗೆ 30 ಬೇಕು, ಕೆಳಗಿಂದ ಪಾಯಿಂಟ್ದಿಂದ 30 ಬೇಕು. ಓಕೆ, ಈಗ ನಮ್ಮದು ಸೆಂಟರ್ ಆಫ್ ದಿ ಪೊಸಿಷನ್ ಬತ್ತು. ಸರ್ಕಲ್ ಡಯಾಮೀಟ್ರ್ ಎಷ್ಟೈತಿ? 30 mm ಐತಿ ಡಯಾಮೀಟ್ರ್. ಇಲ್ಲಿಂದ ಸೆಂಟರ್ ಬೈ ಸರ್ಕಲ್ ಪಾಯಿಂಟ್, ಈ ಪಾಯಿಂಟ್ದಿಂದ ಒಂದು 30 mm ಡಯಾಮೀಟ್ರದ್ದು ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ಓಕೆ, ಟ್ರಿಮ್ ದಿ ಅನ್ನೆಸೆಸರಿ ಲೈನ್ಸ್, ರಿಟರ್ನ್, ಫಿನಿಶ್. ಓಕೆ, ನೆಕ್ಸ್ಟ್ ಕಟ್ಔಟ್. ಒಂದು ಸ್ವಲ್ಪ ಕರ್ಸರ್ ಮೂವ್ ಮಾಡಿ, ಇಲ್ಲಿ ನನ್ನ ಕಟ್ಔಟ್ ಬೇಕಾಗಿದೆ. ಸೇಮ್ ಡೈರೆಕ್ಟ್ ಈ ಅಪ್ಪರ್ ಪಾಯಿಂಟ್ದಿಂದ ಈ ಪಾಯಿಂಟ್ಗೆ ಒಂದು ಲೈನ್ ಹೊಡೀರಿ, ಒಂದು ರ್ಯಾಂಡಮ್ 3-4 ಪಾಯಿಂಟ್ಸ್ ಮಾಡಿ ಈ ಥರ ಕ್ಲೋಸ್ಡ್ ಲೂಪ್ ಮಾಡಿ ರಿಟರ್ನ್ ಕೊಡ್ರಿ. ಆ್ಯಂಡ್ ದಿಸ್ ಶುಡ್ ಬಿ ಅ ಕಟ್, ಫಿನಿಶ್. ಓಕೆ, ಈಗ ನನಗೆ ಲಾಸ್ಟ್ ಈ ಪೊಸಿಷನ್ನಲ್ಲಿ ಒಂದು ಹೋಲ್ ಬೇಕಾಗಿದೆ. ಇಲ್ಲಿ ಸೆಲೆಕ್ಟ್ ಮಾಡಿ ಈ ಫೇಸ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಎಲ್ಲೆಲ್ಲೋ ಬರ್ತೈತಿ. ಈಗಿದು ಡಯಾಗ್ರಾಮ್ ನೋಡಿ. ಓಕೆ, ಈ ಲೈನ್ದಿಂದ ಈ ಸೆಂಟರ್ ಆಫ್ ಅಪ್ವರ್ಡ್ ಸೆಂಟರ್ ಆಫ್ ಪೊಸಿಷನ್ ದೇ ಹ್ಯಾವ್ ಗಿವನ್ 44 ಆ್ಯಂಡ್ ಈ ಸೆಂಟರ್ದಿಂದ ಈ ಪಾಯಿಂಟ್ದಿಂದ ಈ ಪಾಯಿಂಟ್ ಇಲ್ಲಿ 22 ಕೊಟ್ಟನು. ಈ ಪಾಯಿಂಟ್ದಿಂದ ಈ ಪಾಯಿಂಟ್ ಇದು 22 ಆಗ್ತೈತಿ. 44 ಐತಿ, 44 - 22 22. ಓಕೆ, ಟೋಟಲ್ 22 ಲೆಂತ್ ಐತಿ, ಹಾರಿಜಾಂಟಲ್ ಲೆಂತ್. ಆ್ಯಂಡ್ ವರ್ಟಿಕಲ್ ಲೆಂತ್ ಶುಡ್ ಬಿ 35. ವೈ? The circle, this hole is rest in the center of this line, which means 70 divided by 2 means 35. 35. Okay, 35. Horizontal length is 22, vertical length is 30. Oh, sorry, 35. This is 35 and this is 22. Okay, next 22. ಎರಡು ಸಲ 22 ಲೈನ್ ಹೊಡಿ. ಈಗ ಸರ್ಕಲ್ ಬೈ ಸೆಂಟರ್ ಪಾಯಿಂಟ್. ಓಕೆ, ಈ ಪಾಯಿಂಟ್ ಬಂದ ಮೇಲೆ ಇಲ್ಲಿ 22 mm ಒಂದು ಡಯಾಮೀಟ್ರದ್ದು ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ಈ ಪೊಸಿಷನ್ಗೆ 22 mm ಒಂದು ಸರ್ಕಲ್ ಡ್ರಾ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡಿ ಈ ಸರ್ಕಲ್ ಮೇಲೆ ಕರ್ಸರ್ ತೊಗೊಂಡು ಬಂದಿದ ಮೇಲೆ ಈ ಥರ ಒಂದು ಸಿಂಬಾಲ್ ಬರುತ್ತೆ ಟ್ಯಾಂಜೆಂಟ್ದು. ಆ ಟ್ಯಾಂಜೆಂಟ್ದಿಂದ ಟ್ಯಾಂಜೆಂಟ್ ಜೋಡಿಸ್ಬೇಕು, ಟ್ಯಾಂಜೆಂಟ್ ಜೋಡಿಸ್ಬೇಕು. ನಾವು ಡಿಲೀಟ್ ದಿ ಅನ್ನೆಸೆಸರಿ ಲೈನ್ಸ್, ದಿಸ್ ಆರ್ ದಿ ನಾಟ್ ರಿಕ್ವೈರ್ಡ್. ಓಕೆ, ಡೈಮೆನ್ಷನ್ ನೋಡಿ, ಇದೆಷ್ಟಿತ್ತು ನಮ್ಮದು? ರೇಡಿಯಸ್ ಇಸ್ 10, ದಿಸ್ ಈಸ್ ಆಲ್ಸೋ 10. ಓಕೆ, and this length should be a 22. okay, and distance between ನೋಡಿದ್ದೀವಿ ಅಂದರೆ ಈ ಸರ್ಕಲ್ ಸೆಂಟರ್ ಎಷ್ಟಿತ್ತು? 22. ಈ 22 44. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ರಿಟರ್ನ್ ಕೊಡ್ತೀನಿ. ರಿಟರ್ನ್ ಕೊಟ್ಟಿದ ಮೇಲೆ ಈ ಕೆಳಗಿಂದ ಪಾರ್ಟ್ ನಮ್ಮದು ಕಟ್ ಆಯಿತು. ಫಿನಿಶ್. ನಾವು ಸಿ ದಿಸ್ ಡಯಾಗ್ರಾಮ್. ಓಕೆ, ಓಕೆ, ಈಗ ನಮ್ಮ ಪಾರ್ಟ್ ರೆಡಿ ಆಗಿದೆ. ಈಗ ಮುಂದೆ ಡ್ರಾಫ್ಟಿಂಗ್ ಹೆಂಗೆ ಮಾಡಬೇಕು ನಿಮ್ಗೆ ಗೊತ್ತೈತಿ. ಫೈಲ್ನಲ್ಲಿ ಹೋಗಿ ಸೇವ್ ಆ್ಯಸ್, ದಿಸ್ ಈಸ್ ಎಕ್ಸ್ಪೆರಿಮೆಂಟ್ ನಂಬರ್ 8. ಓಕೆ, ಓಕೆ, ನೆಕ್ಸ್ಟ್ ಡ್ರಾಫ್ಟಿಂಗ್ ಮಾಡಬೇಕಂದ್ರೆ ನ್ಯೂನಲ್ಲಿ ಹೋಗಿ normal.dft. ಓಕೆ, ನಿಮಗೆ ಈ ವಿಡಿಯೋಸ್ನಲ್ಲಿ ಏನಾದರೆ ಡೌಟ್ ಬತ್ತಂದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಕ್ವಶನ್ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ ಅಲ್ಲೇ. ಓಕೆ,